ಹೊರಟೆ ಪ್ರವಾಸ ಎಲ್ಲೆಲ್ಲೂ ಅಲೆದು ಸುತ್ತಾಡಿದೆ ಕೇವಲ ಮಾತ್ರ ಎಲ್ಲೆಲ್ಲೂ ಕಳವಳವೇ ಎಲ್ಲೆಲ್ಲೂ ಹುಡುಕಾಡಿದೆ ಎಲ್ಲೂ ಇವಾಗದ ಇದು ನಾವು ರೋಗಿಗಳ ಸೇವೆ ಮಾಡುತ್ತಾನೆ ದೇವರ ವಾಕ್ಯನ ಹಂಚಬೇಕಂತ ನಾನು ನಿರ್ಧಾರ ಮಾಡಿದ್ದೆ. ನಾನು ಪ್ರಾರಂಭ ಮಾಡಿದ್ದೆ. ಗುಲ್ಬರ್ಗದಲ್ಲಿ 10 ವರ್ಷ ಇದ್ದೀವಿ. ನಾವು ಕೆಲಸ ಮಾಡ್ತೇನೆ ನಾನು ಪ್ರಾರ್ಥನೆ ನಡೆಸ್ತಾ ಇದ್ದೀವಿ. ಹಾಸ್ಪಿಟಲ್ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದಾದ ಮೇಲೆ ಸುಮಾರು 2012ರಲ್ಲಿ ಹಾಲಹಳ್ಳಿ ಕಲ್ವರಿಗುಡ್ಡಿ ಪ್ರಾರ್ಥನೆ ಮಾಡೋ ದೇವರ ದರ್ಶನಗಾಗಿ ಅಲ್ಲಿ ನಾನೇ 3 ವರ್ಷ ಪ್ರಾರ್ಥನೆ ಕೂಡ ನಡೆಸಿದೆ. ದೇವರ ಉದ್ದೇಶ ಇವತ್ತಿನ ದಿವಸದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಜಾತ್ರೆ ಪ್ರಮಾಣದಲ್ಲಿ ಪ್ರಾರಂಭವಾಗ್ತದೆ. ಅಲ್ಲಿ ಒತ್ತಾಯವಾಗಿ ಮಾಡೋ ದೇವರು ನನ್ನ ಕೆಲಸದ ಮಾಡಂತೇಳಿ ಒತ್ತಾಯವಾಗಿ ಇಲ್ಲಿ ಮಾಡಂತ ಹೇಳಿದನು ಮಾಡಿದ. ಆ ಜನರಂದ್ರೆ ನಾವು ಇಲ್ಲಿ ಎಷ್ಟೋ ವರ್ಷಗಳಿದ್ದೇವೆ, ನಾವು ಯಾರಲ್ಲಿ ಆಲೋಚನೆಗೆ ಬಂದಿಲ್ಲ. ಒಂದು ಪ್ರಾರ್ಥನೆ ಕೂಡ ನಡೆಸಬೇಕು, ಜನರನ್ನು ಕೂಡಿಸಬೇಕು, ದೇವರ ವಾಕ್ಯನ ಹಂಚಬೇಕು. ದೇವರ ವಾಕ್ಯ ನಮ್ಮ ಆಲೋಚನೆ ಬಂದಿಲ್ಲ. ಸರ್ ಗುಲ್ಬರ್ಗ ಡ್ಯೂಟಿ ಮಾಡ್ತಾರೆ, ನಿಮಗೆ ಹೆಂಗೆ ಬಂತು? ನನಗೆ ಬಂದಿಲ್ಲ. ನಾನು ಪ್ರಾರ್ಥನೆ ದೇವರ ಮಾತಾಡೋಣ ಮಾಡ್ತಾ ಇದ್ದೇನೆ. ನೀವು ನನ್ನ ಸಹ ಕೊಡ ಅವರು ಸಾಥ್ ಕೊಟ್ಟು ಮಾಡಿದ್ರು. ಇವತ್ತಲ್ಲಿ ನಡೀತಾ ಇದೆ. ಅದಾದ ಮೇಲೆ ತುಮಕುಂಟಾಗ ಸಾಲೆಬೇಳೆ ಡ್ಯೂಟಿ ಹೋಗಿದ್ದೀನಿ. ಅಲ್ಲೇ ಗುಡ್ಡ ಮೇಲೆ ಏರಿ ಬರ್ತಾ ಇರೋವಾಗ ಸುಮಾರು 10-10:30 ಅಲ್ಲಿ ಬಂದು ಒಂದು ಗಿಡಗಳ ಕೂತು ಊಟ ಮಾಡೋವಾಗ ಅಲ್ಲಿ ಸಹ ದೇವರು ಮಾತಾಡಿದ ಪ್ರಿಯರು, ಈಗೇನಾದ್ರೂ ಮಾಡಬೇಕು, ನೀನು ಈ ಗುಡ್ಡದ ಮೇಲೆ ಏನಾದ್ರು ಮಾಡಬೇಕು. ಈಗ ನಮ್ಮ ಪ್ರೇಮ್ ಬ್ರದರ್ ಇದ್ದರಲ್ಲಿ ತುಮಕುಂಡ ಬ್ರದರ್ ಅವರು, ನನ್ನ ಆಲೋಚನೆ ಬರ್ತಾ ಇತ್ತು. ದೇವರು ಮಾಡ್ತಾ 1 ತಾಸಲ್ಲಿ ಕುಂತಿದ್ದೀನಿ, ಬಲವಾಗಿ ಮಾತಾಡ್ತೇನೆ, ಕೈ ಹಿಡಿದು ಹೇಳ್ತಾ ಇದ್ದೇನೆ, ನೀನೇನು ಮಾಡು ಅಂತ ಹೇಳಿ ದೇವರ ಚಿತ್ತವೇನಂತೀನಿ. ಅವಾಗಿಂದಾಗಿ ನಾನು ನಮ್ಮ ಶಾಂತ ಸಿಸ್ಟರ್ ಮಾತಾಡಿ ಅವರಂದರು ಪ್ರೇಮರ್ ಬ್ರದರ್ ಇದ್ದಾರೆ, ಅವ್ರ ಆಸಕ್ತಿ ಅವ್ರಿಗೆ ಹೇಳ್ರಿ ಎಲ್ಲ ಮಾಡ್ತಾರೆ. ಆವಾಗಾಗಿ ಪ್ರೇಮ್ ಬ್ರದರ್ ಅವರು ಸಂಗಡಗಳು ಹೇಳಿದಾಗ ಅವ್ರು ಬಂದು ಕ್ರಾಸ್ ಮಾಡ್ಕೊಂಡು ಅದೇ ಸಲಿಗೆಯಲ್ಲಿ ಹೊಡಿದೇವೆ ತುಮಕೂಟ ಕ್ರಾಸಲ್ಲಿ ಅವರಿಗೆ ಅಂತ ಪ್ರಾರ್ಥನೆ ಕೂಡ ನಡೆಸ್ತಾರೆ. ಅದಾದಮೇಲೆ 3ರಂದು ದೇವರು ಮಾತಾಡ ನಮ್ಮ ತಂಗಿಯರು, ನಮ್ಮ ಮಾಮವರು, ಮನೋಹರ ಪಾಸ್ಟರು ಇಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗ ಇದು ಒಳ್ಳೆ ಸ್ಥಳ ಬ್ರದರ್, ಈ ಎಲ್ಲ ಕಡೆ ಮಾಡ್ತೀವಿ, ಇಲ್ಲಿ ಮಾಡಿ ಇದಕ್ಕೆ ನೆಗೆಟ್ ಮಾಡಬೇಡ ಅಂತ ಹೇಳಿದರು. ಆದರೂ ಸಹ ದೇವರ ಉದ್ದೇಶ ಅನ್ನೋದು ನಾನು ಪ್ರಾರ್ಥನೆ ಮಾಡಿದೆ ಪ್ರಿಯರೇ. ಅವಾಗ ದೇವರ ಉದ್ದೇಶ ಇಲ್ಲಿ ಮಾಡಬೇಕಂತ ನನ್ನ ಮುಖಾಂತರ ದೇವರ ಸೇವೆಗೆ ಮುಖಾಂತರವಾಗಿ ಯಾರ ಮುಖಾಂತರ ಏನು ಕೆಲಸ ಮಾಡಿಸ್ತಾ ಪ್ರಿಯ. ನಾವು ಎಷ್ಟೇ ದೂರ ಹೋಗಿರ್ಬೋದು, ಎಷ್ಟೇ ಆದ್ಮೇಲೆ ದೂರ ಹೋಗಿ ಓಡೋಗಿರ್ಬೋದು, ಪಾಪದಲ್ಲಿ ಶಾಪದಲ್ಲಿ ಬಿದ್ದಿರ್ಬೇಕು, ಆದರೂ ಸಹ ಅದನ್ನು ಬಿಡಂಗಿಲ್ಲ. ನೋವನ್ನು ಯಾವ ರೀತಿ ಹಿಡ್ಕೊಂಡು ತಂದನು ಮತ್ತೆ ಸೇವೆ ನಿಲ್ಲಿಸನು, ಅದೇ ರೀತಿ ಪ್ರಿಯ ನಮ್ಮನ್ನು ನಿಲ್ಲಿಸ್ತಾನೆ ಪ್ರಿಯ. ನಾವು ದೂರ ಹೋದ್ರೂ ಸಹ ಬಿಡಂಗಿಲ್ಲ ಪ್ರಿಯರೇ. ಆತನ ಕಾರ್ಯ ಒಂದು ಮುಖಾಂತರ ಮಾಡ್ತಾರೆ. ಇನ್ನು ದೇವರು ಹೆಚ್ಚೆಚ್ಚುವಾಗಿ ಆತನ ನನ್ನ ಮುಖಾಂತರ ಮಾಡಿ ಈ ಕಾರ್ಯ ಮಾಡಿ ನನ್ನ ಕುಟುಂಬದವರು, ನಮ್ಮ ತಮ್ಮ, ನಮ್ಮ ತಂಗಿ, ನಮ್ಮ ಮಿಸಸ್, ನಮ್ಮ ಭಾಬಿ, ನಮ್ಮ ಮಮ್ಮಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಮತ್ತು ಗೋಡಂಪಡಿ ಗ್ರಾಮದ ಜೀವನವರು ಮತ್ತು ನನ್ನ ಜೀವನವರು ಇಲ್ಲಿರುವಂಥ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಸಹಕಾರ ಮಾಡಿ ಮಗನೇ ನಾನು ಹಿಂದಿದ್ದೆ ಎಂದರೆ